ಹಾಯ್ ಫ್ರೆಂಡ್ಸ್, ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಥರ ವೀಡಿಯೋಸ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಸ್ಕ್ರೀನ್ ರೆಕಾರ್ಡಿಗೆ ಬನ್ನಿ. ಇಲ್ಲಿ ಇನ್ಶಾಟ್ ಅನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡೋದು ಇನ್ಶಾಟಲ್ಲೇ, ಅದಕ್ಕೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಇನ್ಶಾಟ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಇಲ್ಲಿ ನಾವೀಗ ಆಲ್ರೆಡಿ ರೀಲ್ಸನ್ನು ಮಾಡಿರ್ತೀವಲ್ವ, ಆ ರೀಲ್ಸನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು. ಇಲ್ಲಿ ವಿಡಿಯೋ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಬರ್ತದೆ. ಇಲ್ಲಿ ನ್ಯೂ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಮ್ಮ ಗ್ಯಾಲರಿ ತೊಗೊಂಡು ಹೋಗಿರ್ತದೆ. ಇಲ್ಲಿ ನಾವು ಆಲ್ರೆಡಿ ರೀಲ್ಸ್ ಮಾಡಿದ್ದೀವಲ್ವ, ಆ ರೀಲ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿ ಕೆಳಗಡೆ ರೈಟ್ ಬಟನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಅಲ್ಲಿ ಇನ್ಶಾಟಿಗೆ ಬರ್ತದೆ. ಇಲ್ಲಿ ಇವಾಗ ನಾವು ಆ ಥರ ಡಾಗ್ಸನ್ನು, ಹಸ್ಕಿ ಡಾಗನ್ನು ನಾವೀಗ ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡೋದು ಹೇಗೆಂದರೆ, ಮೊದಲು ಆ ಡಾಗ್ಸ್ ವೀಡಿಯೋನ ಡೌನ್ಲೋಡ್ ಮಾಡಬೇಕು. ಅದಕ್ಕೆ ಇನ್ಸ್ಟಾಗ್ರಾಮಿಗೆ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ಆ ಡಾಗ್ಸ್ ವೀಡಿಯೋ ಇದೆ ಅಲ್ವಾ, ಅದನ್ನು ಇವಾಗ ನಾವು ಇಲ್ಲಿ ಶೇರ್ ಬಟನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಪಿ ಲಿಂಕ್ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡಿ. ಇವಾಗ ಇದನ್ನು ಡೌನ್ಲೋಡ್ ಮಾಡಬೇಕು. ಈ ಲಿಂಕನ್ನು ಇವಾಗ ಕಾಪಿ ಮಾಡಿದ್ರಲ್ಲ, ಮತ್ತೆ ಫುಲ್ಲು ಬ್ಯಾಕ್ ಬನ್ನಿ. ಇವಾಗ ಗೂಗಲ್ಲಿಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಉಂಟಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಆವಾಗ ಅಲ್ಲಿ ಕೆಳಗಡೆ ಬರ್ತದೆ. ಇದನ್ನು ಕ್ಲಿಕ್ ಮಾಡಿ. ಆವಾಗ ಈ ಥರ ಬರ್ತದೆ. ಇಲ್ಲಿ ಬಾಕ್ಸ್ ಇದೆ ನೋಡಿ, ಇದ್ರ ಮೇಲೆ ಆ ಕಾಪಿ ಮಾಡಿದ್ವಲ್ಲ ಲಿಂಕನ್ನು, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆದಮೇಲೆ ಈ ಥರ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಈ ವಿಡಿಯೋ ಡೌನ್ಲೋಡ್ ಆಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ನೆಕ್ಸ್ಟು ಮತ್ತೆ ಬ್ಯಾಕ್ ಬನ್ನಿ. ಇವಾಗ ಆ ವಿಡಿಯೋದು ಬ್ಯಾಕ್ಗ್ರೌಂಡನ್ನು ನಾವು ರಿಮೂವ್ ಮಾಡಬೇಕು. ಅದಕ್ಕೆ ಫುಲ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ಗೂಗಲ್ಲಿಗೆ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ ವಿಡಿಯೋ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬರ್ತದೆ ಆಪ್ಷನ್ನು, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರ್ತದೆ. ಸೊ ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಲ್ಲ, ಆ ವಿಡಿಯೋನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಅಪ್ಲೋಡ್ ಕ್ಲಿಪ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಬರ್ತದೆ. ಇಲ್ಲಿ ಇವಾಗ ಬ್ಯಾಕ್ಗ್ರೌಂಡು ರಿಮೂವ್ ಆಗ್ತಾ ಇದೆ ನೋಡಿ, 100% ಆಗಬೇಕಿದೆ. ಇವಾಗ ಆಗ್ತಾ ಇದೆ ನೋಡಿ. ಆದ ತಕ್ಷಣ ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಈ ವಿಡಿಯೋ ಡೌನ್ಲೋಡ್ ಆಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ನೆಕ್ಸ್ಟು ಮತ್ತೆ ಪುನಃ ಬ್ಯಾಕ್ ಬನ್ನಿ. ಬಂದು ಮತ್ತೆ ಇನ್ಶಾಟನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ಆ ವಿಡಿಯೋನ ಇದ್ರ ಮೇಲೆ ನಾವೀಗ ಆ್ಯಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಗ್ಯಾಲರಿ ಇಮೇಜ್ ತೋರಿಸ್ತದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಗ್ಯಾಲರಿ ಓಪನ್ ಆಗ್ತದೆ. ಇಲ್ಲಿ ವಿಡಿಯೋ ಆಲ್ರೆಡಿ ರೆಡಿ ಮಾಡಿದ್ವಲ್ಲ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಬರ್ತದೆ. ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮ್ಮ ಇನ್ಶಾಟಲ್ಲಿ ಬರುತ್ತೆ. ಇದನ್ನು ಇವಾಗ ನಮ್ಮ ವಿಡಿಯೋಗೆ ಫುಲ್ ಡ್ರ್ಯಾಗ್ ಮಾಡಬೇಕು. ಅಂದರೆ ಅರ್ಧ ಬಂದಿದೆ ಅಲ್ವಾ, ಅದನ್ನು ಫುಲ್ ಡ್ರ್ಯಾಗ್ ಮಾಡಬೇಕು. ಆ ವಿಡಿಯೋಲಿ ಎಂಡಲ್ಲಿ ಇಟ್ಬಿಟ್ಟು ಹೀಗೆ ಡ್ರ್ಯಾಗ್ ಮಾಡಿ. ಆವಾಗ ವಿಡಿಯೋಗೆ ಫುಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಹಸ್ಕಿ ವಿಡಿಯೋನ ಸೆಲೆಕ್ಟ್ ಮಾಡಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ
ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಅದರ ಮೇಲೆ ಇಟ್ಟು ಡ್ರ್ಯಾಗ್ ಮಾಡಿದರೆ ದೊಡ್ಡದು ಸಣ್ಣದು ಮಾಡ್ಬೋದು. ಯಾವ ಪ್ಲೇಸಲ್ಲಿ ಬೇಕಾದರೂ ಇಡ್ಬೋದು ನೀವು. ನೋಡಿ ಈ ಥರ ಆಗ್ತದೆ ನೋಡಿ. ನಿಮಗೆ ಯಾವ ಕಡೆ ಬೇಕೋ ಅಲ್ಲಿ ಇಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಡ್ರ್ಯಾಗ್ ಮಾಡಿಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಡಿ. ಆಮೇಲೆ ಇದನ್ನು ಎಡಿಟ್ ಮಾಡಬೇಕಾದ್ರೆ ಇಲ್ಲಿ ಎಡಿಟ್ ಸಿಂಬಲ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಆ ವಿಡಿಯೋ ಅನ್ನೋದು ಅಪ್ಪಿಂದ ಬರಬೇಕಾ, ಡೌನಿಂದ ಬರಬೇಕಾ, ರೈಟು ಲೆಫ್ಟು ಯಾವ ಕಡೆಯಿಂದ ಬೇಕಾದರೂ ಬರಲಿಕ್ಕೆ ಇಲ್ಲಿ ಸಿಂಬಲ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿಂದ ಬರ್ತದೆ. ಅದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲೇ ಶೋ ಆಗ್ತಾ ಉಂಟು ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮೇಲ್ಗಡೆ ರೈಟ್ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಅದೇ ಥರ ಪ್ಲೇ ಆಗ್ತದೆ ಅದು. ಇವಾಗ ಈ ವಿಡಿಯೋ ಯಾವ ಥರ ಬಂದಿದೆ ಅಂತ ನೋಡೋಣ. ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಈ ಥರ ಬಂದಿದೆ ನೋಡಿ, ಅಂದರೆ ನಮಗೆಲ್ಲಿ ಅಡ್ಜಸ್ಟ್ ಮಾಡಿದ್ದೀವಿ ಅಲ್ಲೇ ಉಂಟದು. ಈ ಥರ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಅಪ್ಲೋಡ್ ಏನು ಮಾಡಿದೆ ಡೈರೆಕ್ಟ್ ಇಲ್ಲಿಂದಲೇ ಹಾಕೋದು. ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಜಿಪ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋದಿಲ್ಲ. ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ, ಅದರಲ್ಲಿ ಹಸ್ಕಿ ಡ್ಯಾನ್ಸ್ ಅಂತ ಬರೆದು ಸರ್ಚ್ ಅಂತ ಕೊಡಿ. ಆವಾಗ ಇಲ್ಲಿ ಅದು ಡ್ಯಾನ್ಸ್, ಇದು ಹಸ್ಕಿ ಡ್ಯಾನ್ಸ್, ಇದು ಇಲ್ಲಿ ಜಿಪ್ ಬರ್ತದೆ ನೋಡಿ. ಇಲ್ಲಿ ಬಂದಿದೆ ನೋಡಿ, ಇದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಬರ್ತದೆ. ಆದರೆ ಆ ವೀಡಿಯೋಸನ್ನು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ. ಆದರೆ ಬ್ಯಾಕ್ಗ್ರೌಂಡು ರಿಮೂವ್ ಆಗಿರೋದಿಲ್ಲ, ಹೀಗೆ ಇರ್ತದೆ. ಇದು ಈಸಿಯಾಗಿ ಮಾಡ್ಬೋದು. ಬಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಸರಿಯಾಗಿ ಮಾಡಬೇಕಾದ್ರೆ ಆ ಥರನೇ ಮಾಡಿ. ಈ ಥರನೂ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.